ನೀವು ಟ್ಯಾಕ್ಸ್ ತಗೊಳಲ್ವಾ? ಟ್ಯಾಕ್ಸ್ ರಿಸಿಪ್ಟ್ ಏನ್ ತಗೊಂಡಿದ್ದೀರಿ? ಈಗ ನಿಮಗೆ ಆದೇಶ ಮಾಡಿದ್ರೆ ಇವರೇ ಕೊಡಿ ಮಾತಾಡಿ. ನಾವು ಭಿಕ್ಷೆ ಬೇಡ್ತಾ ಇಲ್ಲ ಸರ್, ಟ್ಯಾಕ್ಸ್ ಕಲೆಕ್ಷನ್ ಮಾಡ್ಕೊಳ್ತಾ ಇದೀವಿ. ಯಾರು ಹೇಳಿದ್ರು ಒಬ್ಬ ಜನರಿಂದ 100 ರೂಪಾಯಿ ಅದಕ್ಕೆ ನಮ್ಮ ಮನೆ ಇರ್ತದೆ, ಊರಲ್ಲ ನಮ್ಮ ಬೆಲೆ ಇರ್ತದೆ ನಮಗೆ. ಈ ಆವಳಹಳ್ಳಿ ಪಂಚಾಯತಿನಲ್ಲಿ ವಾಟರ್ ಮನೆಗಳನ್ನ ಬಿಟ್ಟು ಪ್ರತಿ ಮನೆಗೂ 100 ರೂಪಾಯಿ, ಕಸಕ್ಕೆ 100 ರೂಪಾಯಿ, ವಾಟರ್ಗೆ 100 ರೂಪಾಯಿ ಅಂತ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಬಜೆಟ್ ಮಾಡ್ಕೊಳ್ರಿ, ಬಜೆಟ್ ಎಲ್ಲ ಸಪರೇಟ್ ಆಗಿ ರಿಸರ್ವ್ ಮಾಡ್ಕೊಂಡು ಮಾಡ್ಕೊಳ್ಳಿ. ಜನರಿಂದ ಕಲೆಕ್ಟ್ ಮಾಡಿರ್ತ, ಊರ್ಲಿ ಇರ್ತಾವ, ಬಂಕ್ ಇರ್ತಾವ. ಕಟ್ತಾ ಇಲ್ಲ ಸರ್, ಎಲ್ಲ ಕಟ್ತಾ ಇಲ್ಲ ಸರ್ ಟ್ಯಾಕ್ಸ್. ಟ್ಯಾಕ್ಸ್ ಕಲೆಕ್ಟ್ ಮಾಡಿ. ವಾಟರ್ ಬೇಡ, ಕಸದ ಬೇಡ, ಯಾವ್ದು ನಾವು ವಾಟರ್ ಬೇಡ ಬೇಡ ಅಂತ ಹೇಳೋದು. ನಿಮ್ ಸಮಸ್ಯೆ 6 ತಿಂಗಳಾಗಿ ವರ್ಷ ಆಗಿದೆ, ನೀರು ವಾಟರ್ ಬಿಟ್ಟರು ನೀವು ಕೆಟ್ಟಾಗಿ. ಈಗ ನೀವು ಅದು ಕಲೆಕ್ಟ್ ಮಾಡ, ನೀವು ಅದೆಲ್ಲ ಸರಿಪಡಿಸೋವರೆಗೂ ನಮ್ಮ ಬಿಡಲ್ಲ. ಇದು ಹಗಲು ದೊರಡೆ. ಯಾವ ಪಂಚಾಯತಿಗೆ ಈ ಥರ ಕಲೆಕ್ಟ್ ಮಾಡಂಗಿಲ್ಲ. ಟ್ಯಾಕ್ಸ್ ಅಲ್ಲೇ ನೀವು ತಗೋಬೇಕು. ಟ್ಯಾಕ್ಸ್ ಬೇಕಾದ್ರೆ ಎಕ್ಸ್ಟ್ರಾ ಮಾಡಿ ತಗೋ. ನೀವು ಟ್ಯಾಕ್ಸ್ ತಗೊಳಲ್ವಾ? ಟ್ಯಾಕ್ಸ್ ರಿಸಿಪ್ಟ್ ಏನ್ ತಗೊಂಡಿದ್ದೀರಿ? ಏನ್ ತಗೊಂಡಿ ನೋಡಿ, ಓದಿ ತಗೊಳ್ಳಿ, ಬಿಲ್ ಕೊಡಿ, ಟ್ಯಾಕ್ಸ್ ರಿಸಿಪ್ಟ್ ಬಿಲ್ ಕೊಡಿ. ಅದ ಏನು ಕಟ್ಟೋದು ನೀವು ಟ್ಯಾಕ್ಸ್? ನೀವು ಸರ್ ವಾಟರ್ ಅಂತ ತಗೊಳ್ತಾ ಇದೀವಿ, ಹೌದು ಸರ್ ತಗೊಳ್ತಾ ಇದೀವಿ ಸರ್. ಈ 100 ರೂಪಾಯಿ ನೀವು ಕಲೆಕ್ಟ್ ಮಾಡ್ತಾರೋ ನೀವು ಯಾರು ಆದೇಶ ಮಾಡ್ತಾರೆ? ಸರ್ 100 ರೂಪಾಯಿ ವಾಟರ್ದು ಮಾಡ್ಕೋಬೇಕು. 100 ರೂಪಾಯಿ ಕಟ್ಟಿ ಯಾರು ಕೊಡ್ತಾರೆ? 100 ರೂಪಾಯಿ ಹಾಕಿ ಮಡಿಗೆ ಮಾಡಿದ್ರೆ ಬೇಕು ಕಟ್ಕೊಳ್ಳಿ, ತಗೊಳ್ಳಿ. ನೀವು ಸಿಂಗ ಮಾಡಿದಾಗ ನೀವು ಸಗಮಟ್ಟವಾಗಿ ನೀವು ಇದು ಅನ್ಯಾಯ. ನಾವು ಒಬ್ಬ ಜವಾಬ್ದಾರಿ ಇರುತ್ತ ನಾವು ನಾಯಕರಲ್ಲಿ ನಮ್ಮನ್ನ ಬಂದು ಜನಕ್ಕೆ ನಾವೇ ಗೊತ್ತಾರೆ ನಾವು. ಸರ್ ವಾಟರ್ದು ಕಲೆಕ್ಷನ್ ಮಾಡಬಾರ್ದು. ಕೊಡಿ ಮೇಡಮ್, ನೀವು ಕೊಡಿ, ಕಾಪಿ ಕೊಡಿ ನನಗೆ. ಕೊಡ್ತೀನಿ ಸರ್. ಕಾಪಿ ಕೊಡಿ. ಸರ್ಕಾರ ಅಲ್ಲ ಜನರಿಂದ 100 ರೂಪಾಯಿ ಭಿಕ್ಷೆ ಬೇಡ ಅಂತ ಹೇಳ್ತಾರ. ಸರ್ ನಾವು ಭಿಕ್ಷೆ ಬೇಡ್ತಾ ಇಲ್ಲ ಸರ್, ಟ್ಯಾಕ್ಸ್ ಕಲೆಕ್ಷನ್ ಮಾಡ್ಕೊಳ್ತಾ ಇದೀವಿ. ಆಕ್ಚುಲಿ ನಮ್ದು ಆಕ್ಟರ್ನೇ ಇದೆ ಸರ್, ಟ್ಯಾಕ್ಸ್ ಕಲೆಕ್ಷನ್ ಮಾಡಬೇಕು ಅಂತ. ಆಕ್ಟಲ್ಲಿ ಎಲ್ಲ ಆಕ್ಟ್ ಪ್ರಕಾರ ಮಾಡ್ತೀರಾ ನೀವು? ಅಲ್ಲ ಈಗ ಆಕ್ಟಲ್ಲಿ ಇದೆ, ಆಕ್ಟ್ ಪ್ರಕಾರ ಮಾಡ್ತೀರಾ ನೀವು? ಆಕ್ಟ್ ಪ್ರಕಾರನೇ ಮಾಡ್ತಾ ಇರೋದು ಅಲ್ಲ ಸರ್. ಎಲ್ಲ ನಂಗೆ ಮಾಡ್ತಾ ಆಕ್ಟ್ ಪ್ರಕಾರ ಮಾಡ್ತಾ ಇದ್ದೀರಾ ಸರ್? ಮಾಡ್ತಾ ಇದೀವಿ ಸರ್. ತಗೊಳ್ಳಿ, ನಿಮ್ಮ ಬಜೆಟ್ ಎತ್ ಮಾಡ್ಕೊಳ್ಳಿ. ನಿಮ್ ಬಜೆಟ್ ಬರಲ್ವಾ? ಎಷ್ಟು ಬಜೆಟ್ ಬರ್ತದೆ ಎತ್ ಮಾಡ್ಕೊಳ್ಳಿ. ಕುಡಿಯೋದ್ರಿಗೆ ಕಸಕ್ಕೇನೆ ಒಬ್ಬ ಜನರಿಂದ 100 ರೂಪಾಯಿ ಅದಕ್ಕೆ ನಮ್ಮ ಮನೆ ಇರ್ತದೆ, ಊರಲ್ಲ ನಮ್ಮ ಬೆಲೆ ಇರ್ತದೆ ನಮ್ಗೆ. ಸರ್ ಬಜೆಟ್ ಅಂತಂದ್ರೆ ಇವಾಗ ನೀವು ಕಲೆಕ್ಷನ್ ನೀವು ಕೊಡೋ ಕಲೆಕ್ಷನ್ ಯಾವ ಪಂಚಾಯತಿ 80,000 ಹಣ ಏನನ್ನ ಮಾಡ್ಕೊಳ್ಳಿ, ಬಜೆಟ್ ಮಾಡ್ಕೊಳ್ರಿ. ಬಜೆಟ್ ಎಲ್ಲ ಸಪರೇಟ್ ಆಗಿ ರಿಸರ್ವ್ ಮಾಡ್ಕೊಂಡು ಮಾಡ್ಕೊಳ್ಳಿ. ಜನರಿಂದ ಕಲೆಕ್ಟ್ ಮಾಡಿರ್ತಾವ, ಊರ್ಲಿ ಇರ್ತಾವ, ಬಂಕ್ ಇರ್ತಾವ. ಇದು ಪಂಚಾಯತಿಗೆ ಬರ್ತಾ ಇರೋದು ಸರ್. ನಾವು ನಂಬಲ್ಲ ಮೇಡಮ್. ಸರ್ ರೆಸಿಪ್ಟ್ ಕೊಡ್ತಾ ಇದೀವಿ ಸರ್. ರೆಸಿಪ್ಟ್ ಈ ಪಂಚಾಯತ್ ರೆಸಿಪ್ಟ್ ಅಲ್ಲ, ನಾವು ರೆಸಿಪ್ಟ್ ಕೊಡ್ತಾ ಇದೀವಿ. ಕಂದಾಯ ರೆಸಿಪ್ಟ್ ಇದೆ ನಮ್ಮ ಹತ್ರ. ಬೋಗಸ್ ರೆಸಿಪ್ಟ್ ಅಲ್ಲ ಇದು, ಇದು ಆನ್ಲೈನ್ ರೆಸಿಪ್ಟ್. ಅಲ್ಲ ಅದು ನಾವು ಕೊಡ್ತಾ ಇರೋದು ಆನ್ಲೈನ್ ರೆಸಿಪ್ಟ್ ಸರ್. ನಾವು ಒರಿಜಿನಲ್ ಕಟ್ತಾ ಇಲ್ಲ ಸರ್, ಎಲ್ಲ ಕಟ್ತಾ ಇಲ್ಲ ಸರ್ ಟ್ಯಾಕ್ಸ್. ಎಷ್ಟು ಜನ ಕೊಟ್ಟಿದ್ದಾರೆ ಟ್ಯಾಕ್ಸ್ ದಯವಿಟ್ಟು ತೋರಿಸಿ ಸರ್. ಎಲ್ಲರೂ ಟ್ಯಾಕ್ಸ್ ಕಟ್ತಾರೆ. ಈಗ ಟ್ಯಾಕ್ಸ್ ಕಟ್ಟಿರೋದು 100 ರೂಪಾಯಿ ತಗೊಂತೀರಾ? ಕಟ್ಟದೇ ಇರೋದು 100 ದಯವಿಟ್ಟು ಒಂದ್ ಮನೆಗೆ 100 ರೂಪಾಯಿ ಅಂತ ಹೇಳ್ಬಿಟ್ಟು, ಬಾಡಿಗೆ ಮನೆಗೆ ಇದ್ರು ಒಂದ್ ಮನೆಗೆ 100 ರೂಪಾಯಿ ಅಂತ ಹೇಳಿ ಹಾಕಿ ತಗೊಂತಾ ಇರೋದು. ನೀವು ಟ್ಯಾಕ್ಸ್ ಕಟ್ಟಿರೋದಿದ್ರೆ ತೋರಿಸಿ, ಅವ್ರ ಹತ್ರ ಟ್ಯಾಕ್ಸ್ ಕಟ್ಟಿರೋರ ಹತ್ರ ತಗೊಳ್ತಾ ಇಲ್ಲ ನಾವು. ನಾವು ಅವಾಗ ನಿಮ್ ಮನೆ ಒಂದೇ ಮನೆ ಐತೆ, ಈ ವರ್ಷ ಟ್ಯಾಕ್ಸ್ ಕಟ್ಟಿದೀವಿ ಅಂದ್ರೆ ನಾವು ಒಂದವ್ರ ಹತ್ರ ತಗೊಳ್ತಾ ಇಲ್ಲ. ತೋರಿಸಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿ 100 ರೂಪಾಯಿ ಅಲ್ಲ 100 ರೂಪಾಯಿ ವಾಟರ್ ಕೆಲಸ ಕಲೆಕ್ಟ್ ಮಾಡೋದೇ ಮಾಡ್ಲಿ ಬಿಟ್ಟು ನಮ್ಗೆಲ್ಲ ಬೇಕು. ಅಲ್ಲ ಇವಾಗ ಪ್ರತಿ ದಿವಸ ಆಯ್ತಾ, ಪ್ರತಿ ದಿವಸ ಕಸ ಕಲೆಕ್ಟ್ ಮಾಡ್ತಾ ಇದೀವಿ, ಪ್ರತಿ ದಿವಸ ನೀರ್ ಕೊಡ್ತಾ ಇದೀವಿ. ಹಂಗಂದ್ರೆ ಕಲೆಕ್ಟ್ ಮಾಡ್ಬಿಡಿ. ಕಲೆಕ್ಟ್ ಮಾಡ್ಬಿಡಿ ಅಂತ ಹೇಳ್ತಿದ್ದೀರಲ್ಲ ಸರ್. ಟ್ಯಾಕ್ಸ್ ತಗೊಂಡ್ರೆ ನಾವ್ ಹೆಂಗೆ ಕಲೆಕ್ಟ್ ಮಾಡೋದಾದ್ರೆ ಸುತ್ತೋಲೆ ಕೊಡಿ. ಯಾರೇ ನಿಮ್ಗೆ ಆದೇಶ ಮಾಡಿದ್ರೆ ಕೊಡಿ. ವಾಟರ್ ಬೇಡ, ಕಸದ ಬೇಡ, ಯಾವ್ದೇ ನಾವು ವಾಟರ್ ಬೇಡ ಬೇಡ ಅಂತ ಹೇಳೋದು. ಟ್ಯಾಕ್ಸ್ ಬರಲ್ವಾ? ಕಂದಾಯ ಕಟ್ಟಲ್ವಾ? ಕಂಪ್ಯೂಟರ್ ಕಟ್ಸ್ಕೊಂಡ್ರಿ, ಅಪಾರ್ಟ್ಮೆಂಟ್ಸ್ ಕಟ್ಸ್ಕೊಂಡ್ರಿ. ಸರ್ ನಮ್ದು ಅಪಾರ್ಟ್ಮೆಂಟ್ಸ್ ಯಾವ್ದು ಇಲ್ಲ, ಇರೋದೇ ಒಂದೇ ಅಪಾರ್ಟ್ಮೆಂಟ್. ಇಲ್ಲಿ ಬಿಟ್ರೆ ಇನ್ ಯಾವ್ದು ಅಪಾರ್ಟ್ಮೆಂಟ್ ಇಲ್ಲ ಸರ್ ಇಲ್ಲಿ. ಮೇಡಮ್ ಅವರೇ, ನಿಮ್ ಸಮಸ್ಯೆ 6 ತಿಂಗಳಾಗಿ ವರ್ಷ ಆಗಿದೆ, ನೀರು ವಾಟರ್ ಬಿಟ್ಟರು ನೀವು ಕೆಟ್ಟಾಗಿ. ಯಾಕೆ ಮಾಡ್ಲಿಲ್ಲ ಇಷ್ಟಿಂದ? ಈಗ ನೀವು ಅದು ಕಲೆಕ್ಟ್ ಮಾಡ, ನೀವು ಅದೆಲ್ಲ ಸರಿಪಡಿಸೋವರೆಗೂ ನಮ್ಮ ಬಿಡಲ್ಲ. ಇಲ್ಲಿ ಕೈಲಿ ಆಗಲಿ ಸ್ಟಾಪ್ ಮಾಡಿದ್ರೆ ನಮ್ಗೆ ತಾನೇ ಗೊತ್ತಿರ ಸುನೆ, ನಮ್ಗೆ ಗೊತ್ತು. ಕಸ ಎತ್ತಿ ಯಾಕೆ ಅದು ಇಷ್ಟು ವರ್ಷ ಎತ್ತಿಲ್ವಾ? ಪಂಚಾಯತ್ ಕೊಡಿ. ನೀವು 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 ಹಂಗ್ ಮಾಡಂಗೆ ನಾವೇ ಮಾಡ್ಕೊಂತೀರಿ, ನಾವೇ ಮುನ್ಸಿಪಲ್ ಮಾಡ್ಕೊಂಡು ನಾವೇ ಮಾಡ್ಕೊಂಡು ಬಿಟ್ಟು ಪಂಚಾಯತ್ ಏನ್ ಬೇಕಂದ್ರೆ ಸರ್ ಒಪ್ಪಲ್ಲ ಸರ್. ನೀವು ಸ್ಟಾಪ್ ಮಾಡಿ, ಇಲ್ಲ ನಾವು ಕುತ್ಕೊಂತೀವಿ ವರ್ಷ. ನಾವು ಫಸ್ಟ್ ಕೊಡಿ, ನೀವು ರೋಡ್ ಕೊಡಿ, ನೀರು ಕಸ ಎತ್ತಿ ನೀರು ಕೊಡಿ ಫಸ್ಟ್ ಕುಡಿಯಕ. ಯಾವಾಗ ಕೊಡೋದು ನೀರು? ಎಷ್ಟೇ ಹೇಳಿದ್ರಪ್ಪ ನಿಮ್ಗೆ ವಾಟರ್ ಫಿಲ್ಟರ್ ರಿಪೇರಿ ಎಷ್ಟು ಆಯ್ತಪ್ಪ?
ಇಲ್ಲಿ ಮೆಂಬರ್ ಇದ್ದಾರೆ 6 ತಿಂಗಳ ನಿಮ್ಗೆ ಗೊತ್ತಿಲ್ಲ ಮೇಡಮ್ ಅವರೇ, ನೀವು ಫೋನ್ ಮಾಡಲ್ವಾ? ರಿಪೇರಿನೂ ಮಾಡಿಸಿದೀವಿ ಸರ್, ಆದ್ರೆ ವಾಟರ್ ಬನ್ನಿ ಹೋಗೋಣ, ಪಾಠ ಬಿಡುತ್ತೆ. ರಿಪೇರಿನೂ ಮಾಡಿಸಿದೀವಿ ಸರ್, ಯೋಗ್ಯ ಇಲ್ಲ ವಾಟರ್ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ನಾವು ಅದನ್ನ ಜನಕ್ಕೆ ಕೊಡ್ತಾ ಕೇಳಿಸ್ಕೊಂಡ್ರಾ? ಇಲ್ಲ. ನೀರು ಯೋಗ್ಯ ಇಲ್ಲ ಅಂದ್ರೆ ನೀವು ಹೆಂಗ್ ದುಡ್ಡು ತಗೊಂಡ್ರಿ? ಅಲ್ಲ, ನೀರು ನಾವು ಇವಾಗ ಬೇರೆ ನಾವು ನೀರು ಮನೆಗಳಿಗೆ ಬಿಡ್ತಾ ಇರೋದು ಇದು ತಂದೆ ಇದು ನಾನು ಕಲೆಕ್ಟ್ ಮಾಡಕ್ ಬಿಡಲ್ಲ, ಹೇಳ್ಬಿಡಿ, ಕಲೆಕ್ಟ್ ಮಾಡಬಾರ್ದು. ಇಲ್ಲ ನೀವು ಸರ್ಕಾರದ ಆದೇಶ ತಗೊಂಬನ್ನಿ. ಯಾರು ಮಾತಾಡಲ್ಲ ಅವ್ರ ಬಂದ ಹತ್ರ ಬಂದು ಫಸ್ಟ್ ನೀರು ಕೊಟ್ಬಿಟ್ಟು ಕಲೆಕ್ಟ್ ಮಾಡಿ. ಆನ್ ಮಾಡಿದ ತಕ್ಷಣ 24 ಗಂಟೆ ಮೋಟರ್ ಇಟ್ಟು ಓಡಿಸ್ಕೊತಾರೆ. ಒಂದು 2 ಮನೆಯವ್ರು ಮಾತ್ರ. ಇನ್ನು ಆ ಕಡೆ ಒಂದು ಹೆಚ್ಚು ಕಡೆ 100 ಮನೆಗೆ ಒಂದು ನೀರು ಹೋಗಲ್ಲ ಅಲ್ಲಿ. 2 ವರ್ಷ ನೀರು ಬಂದಲ್ಲಿ ಬೋರ್ವೆಲ್. ಒಂದು ಕಂಪ್ಲೇಂಟ್ ತಗೊಳಕ್ಕಾಗಲ್ಲ, ಒಂದು ಕಂಪ್ಲೇಂಟ್ ಅಟೆಂಡ್ ಮಾಡಕ್ಕಾಗಲ್ಲ, ಬೇರೆ ದುಡ್ಡು ಹಸ್ಕೊಂಡು ಸಿಂಪಲ್ ಬಿಟ್ಟು ಬಿಲ್ ಕಾರ್ಡ್ ತಗೊಂಡು ಡೇ ಬನ್ನಿ ಕಲೆಕ್ಟ್ ಮಾಡಿ. ಅವ್ರು ಕಸ್ಕೊಂಡು ಬನ್ನಿ ತಗೊಂಡ್ಬನ್ನಿ, ನೀವೇ ನಮ್ಮ ಸಮಸ್ಯೆ ಇರ್ತದೆ ಹಂಗೇನ ಕಲೆಕ್ಟ್ ಮಾಡ್ಕೊಂಡು ಸಮಸ್ಯೆ ಸಾಲ್ವ್ ಮಾಡ್ಕೊಂಡ್ ಬನ್ನಿ. ಸ್ವೀಪರ್ ಕಸ್ಕೊಂಡು ನಾನೇ ಬರ್ತೀನಿ ಬಿಡಿ ಸರ್. ಅಲ್ಲ, ಸ್ವೀಪರ್ ಕಳಿಸ್ಬೇಡಿ ಅಂದ್ರೆ ಎಲ್ಲಾದ ಕಡೆ ನಾನು ಸ್ವೀಪರ್ ಕೆಲಸ ಮಾಡ್ಲೆ, ಬಿಲ್ ಕಲೆಕ್ಟ್ ಮಾಡ್ಲೆ. ಯಾರು ಅಲ್ಲಿ ಬಂದು ಕಲೆಕ್ಟ್ ಮಾಡ್ತಾ ಇಲ್ಲ ಸರ್. ಇನ್ನ ಬಂದ್ರೆ ಯಾರು ಬಂದಿರೋ ಊರಲ್ಲ, ಯಾರು ಬಂದಿರೋದು? ಅವರು ಮಹಿಳಾ ಸಂಘದವರು ಇವರು ಸುಮನ್ ಯಾರು? ವಾಟರ್ ಮ್ಯಾನ್ ಕೆಲಸ ಏನು ಸರ್ ಹಂಗಂದ್ರೆ? ನೀರ್ ಬಿಡ್ಬೇಕು, ಪೈಪ್ ಹಾಕ್ಬೇಕು, ಅಲ್ಲ, ನೀರ್ ಬಿಡ್ಬೇಕು, ಕ್ಯಾಶ್ ಕಲೆಕ್ಟ್ ಮಾಡೋದಾ? ಬಿಲ್ ಕಲೆಕ್ಟರ್ ಕಲೆಕ್ಟ್ ಮಾಡ್ತಾರೆ, ಬಟ್ ವಾಟರ್ ಅವರು ಕೇಳಕ್ಕಾಗಲ್ಲ. ಇಲ್ಲಿ ಪಂಚಾಯತ್ ನಾವೆಲ್ಲ ಕೇಳ್ಬೇಕು ಅಷ್ಟೇ. ಇಲ್ಲಿ ಸರ್ ಹೇಳ್ದಂಗೆಲ್ಲ ದುಡ್ಡು ಕೊಟ್ಟರು ನಾವೆಲ್ಲೇ, ಕ್ಯಾಶ್ ಕೊಟ್ಟರು ನಾವೆಲ್ಲೇ. ಫಸ್ಟ್ ನೀವು ಸರ್ವಿಸ್ ಕೊಡಿ, ಆಮೇಲೆ ಕೇಳಿ. ಸರ್ವಿಸ್ ಕೊಡ್ತಾ ಇದೀವಿ ಸರ್, ಕೊಡದೆ ಏನ್ ಕೊಟ್ಟಿದ್ದೀರಿ? ಮೊನ್ನೆ 26 ಸಮಸ್ಯೆ. ದಿವಸ ಕಸ ಕಲೆಕ್ಷನ್ ಮಾಡ್ತಾ ಇದೀವಿ ಸರ್. 26 ಸಮಸ್ಯೆ ಇವತ್ತು ಸುಮ್ಮನೆ. ಇವಾಗ 2 ದಿವಸ 3 ದಿವಸ ಎಷ್ಟೇ ವಾಟರ್ ಫಿಲ್ಟರ್ ಬಂದು ನೀರು ಬಂದು ಊರಾಗ ಜನಕ್ಕ ನಾವ್ ಹಿಂಗೆ ಕೊಡಕ್ಕಾಗತ್ತೆ? ಈಗ ನಾವು ಕಸಕ್ಕೆ 1,80,000 ಕೊಡ್ಬೇಕು ಸರ್ ಅವ್ನಿಗೆ ಇದು ಪೇಮೆಂಟ್. ಎಲ್ಲಿಂದ ತಂದು ಕೊಡೋದು ನಾನು? ಕಲೆಕ್ಷನ್ ಮಾಡ್ಕೊಡಿ. ಯಾವ ಊರಿಗೆ ಮಾಡಬೇಡಿ, ಯಾವ ಊರಿಗೆ ಮಾಡಬೇಡಿ. ಸರ್ ಎಲ್ಲ ಇರೋದು ಎಲ್ಲಾನು ಅನಧಿಕೃತ ಬಡಾವಣೆಗಳು, ಯಾರು ಕಂದಾಯ ಕಟ್ತಾ ಇಲ್ಲ, ಕಸ ಎಲ್ಲ ತಂದು ಬೀದಿಗೆ ಸುರಿತಾ ಇದಾರೆ. ನಾವು ಕಲೆಕ್ಷನ್ ಮಾಡ್ತಾ ಇದೀವಿ, ಕಲೆಕ್ಟ್ ಮಾಡ್ಕೊಳ್ಳಿ. ಕ್ಲಿಯರ್ ಮಾಡಕ್ ಕಂದಾಯ ಕೊಡ್ತಾ ಇಲ್ವಲ್ಲ ಇಲ್ವಲ್ಲ ಸರ್? ಎಲ್ಲಿ ಕೊಡ್ತಾರೆ ಸರ್ ಕಂದಾಯನ ಅವರು? ಎಲ್ಲ ಅನಧಿಕೃತ ಬಡಾವಣೆಗಳು ಸರ್, ಒಬ್ಬರದು ಪೇಡ್ ಇರ್ಲಿಲ್ಲ ಸರ್ ಅಲ್ಲಿ. ಇದು ಅದನ್ನ ಸರ್ಕಾರ ಮಾಡ್ತಾರೆ, ಮತ್ತೆ ಸರ್ಕಾರ ಮಟ್ಟದಲ್ಲಿ ಕಲೆಕ್ಷನ್ ಮಾಡಿ ಕೆಲಸ ಮಾಡಿ ಅಂತಾರೆ ನಮ್ಗೆ. ನಮ್ ಸರ್ಕಾರದಿಂದ ಯಾವುದೇ ಒಂದು ಅನುದಾನ ಬರಲ್ಲ. ಏನ್ ನಾವು ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಿರೋ ಅದು ಬಿಟ್ರೆ ಸರ್ಕಾರದಿಂದ ಯಾವುದೇ ಒಂದು ಅನುದಾನ ನಮಗೆ ಕೊಡಲ್ಲ ಸರ್. ಅರ್ಥ ಮಾಡ್ಕೊಳ್ಳಿ. ಎಷ್ಟು ಈ ವರ್ಷ ಬಜೆಟ್ ಸರ್? ಬಜೆಟ್ ನಾವು ಕಲೆಕ್ಷನ್ ಮಾಡೋದು ಸರ್ಕಾರದಿಂದ ಕೊಡೋದಕ್ಕೆ ಬಜೆಟ್ ಮಾಡಲ್ಲ ಸರ್. ಪಂಚಾಯತಿ ಕಲೆಕ್ಷನ್ ಬಜೆಟ್ ಎಷ್ಟು? ಅದನ್ನೇ ಹೇಳ್ತಾರೆ, ಕಲೆಕ್ಷನ್ ಮಾಡ್ತಾ ಇರೋದು ನಾವು. ಅಲ್ಲ ಸರ್, ಕಲೆಕ್ಷನ್ ಮಾಡೋ ದುಡ್ಡಿಗೆ ನಾವು ಮಾಡ್ತಾ ಇರೋದು. ನಾವು 3 ಕೋಟಿ 4 ಕೋಟಿ ಕಲೆಕ್ಷನ್ 4 ಕೋಟಿ. ನಾನು 1 ಕೋಟಿ ಎತ್ ಮಾಡ್ಕೊಳ್ಳಿ. ಕಸ್ಕೊಂಡು ಕ್ಲಿನಿಕ್ ನೀರ್ಕ ಅಲ್ಲ, ಮೋರಿ ಮಾಡೋ ಕಾಂಕ್ರೀಟ್ ರಸ್ತೆ ಮಾಡೋದು ಕೇಳಿಲ್ಲ ಬಂದಲ್ಲೇ. ಅಲ್ಲಿ ಯಾರು ಕೇಳಿಲ್ಲ? ಇಷ್ಟು ದಿವಸ ಬಾಡಿ ಇತ್ತು, ಬಾಡಿನೇ ಕ್ರಿಯೇಷನ್ ಮಾಡ್ಕೊಂಡು ಮಾಡಿರೋದು ಸರ್. ನಾನೇನು ನನ್ನ ಓನ್ ಇಂಟ್ರೆಸ್ಟ್ ಕ್ರಿಯೇಷನ್ ಮಾಡಿಲ್ಲ ಸರ್. ಅವ್ರು ಯಾರಿಗೆ ಹೇಳ್ತಾರೆ ಹೇಳಿದ್ದೀನಿ, ಕಲೆಕ್ಟ್ ಮಾಡೋದು ನಾವಂತೂ ಸುಮ್ಮನೆ ಇರಲ್ಲ. ನೋಡಪ್ಪ ಹೇಳಿದ್ದೀನಿ, ಇದನ್ನ ಕಸ ಕಲೆಕ್ಟ್ ಮಾಡಕ್ ಮಾಡಿದ್ದೆ ನಾನೇ ಫಸ್ಟ್ ಇಲ್ಲಿ ಪ್ರಾರಂಭ. ಕಸ ಎಲ್ಲ ಎಷ್ಟು ಖರ್ಚಾಗ್ಬಿಡ್ತದೆ ಸರ್? ಎಲ್ಲರೂ ಕೊಡ್ತಾ ಇದಾರೆ. ನಿಮ್ಗೆ ಬೇಕಾದ್ರೆ ಬೇರೆ ಪಂಚಾಯತಿನೋ ವಿಚಾರ ಮಾಡ್ಕೊಳ್ಳಿ. ಅವ್ರಿಗೂ ಹೇಳ್ತೀನಿ, ಯಾಕೆ ಕೊಡ್ತಾ ಇಲ್ವಾ ಕಸ ಕಲೆಕ್ಷನ್ ದುಡ್ಡು ಅಂತ ಹೇಳ್ಬಿಟ್ಟು ಯಾಕೆ ನಿಮ್ಗೆ ಕೊಟ್ಟು ಕೇಳ್ತೀನಿ. ಈ ಆವಳಹಳ್ಳಿ ಪಂಚಾಯತಿನಲ್ಲಿ ಇವರೇ ರೆಜುಲೇಷನ್ಗಳು ಮಾಡ್ಕೊಂಬಿಟ್ಟು, ಇವರೇ ಎಲ್ಲ ಬಯಲಾಗಳು ಮಾಡ್ಕೊಂಬಿಟ್ಟು ವಾಟರ್ ಮ್ಯಾನ್ಗಳನ್ನ ಬಿಟ್ಟು ಪ್ರತಿ ಮನೆಗೂ 100 ರೂಪಾಯಿ, ಕಸಕ್ಕೆ 100 ರೂಪಾಯಿ, ವಾಟ್ರಿಗೆ 100 ರೂಪಾಯಿ ಅಂತ ಕಲೆಕ್ಷನ್ ಮಾಡ್ತಾಯಿದ್ದಾರೆ. ಇವತ್ತು ನಾನು ಬಂದು ಅಲ್ಲಿ ಪಿ ಡಿ ಒನ ಕೇಳಿದ್ರೆ ನಾವು ನಮಗೆ ಹಣ ಇಲ್ಲ ಅಂತಾರೆ. 3 ಕೋಟಿ ಪಂಚಾಯತಿಯಲ್ಲಿ 3-3.5 ಕೋಟಿ ಮೇಲೆ ಅನುದಾನ ಬಂದಿದೆ. ಕಸಕ್ಕೆ ನೀರಿಗೆ ಫಸ್ಟ್ ಬಾಧ್ಯತೆ ಕೊಡಬೇಕು, ಕೊಟ್ಬಿಟ್ಟು ಮಿಕ್ಕಿದ್ದು ಮಾಡಬೇಕಾಗಿತ್ತು. ಅದರಿಂದ ಬಂದು ಹೇಳಿದಿರಿ, ಇವ್ರಿಗೆ ಹೇಳಿದಿರಿ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತವಾಗಿ, ಯಾಕಂದರೆ ಎಲ್ಲ ಇಲ್ಲಿ ಕೂಲಿ ಮಾಡೋಂಥ ಜನ ಇರೋಂಥದ್ದು. ಬಡವರು ಟ್ಯಾಕ್ಸ್ ಕಟ್ಸ್ಕೊಂಡು, ನಮ್ಮದು ಟ್ಯಾಕ್ಸ್ ಕಟ್ಸ್ಕೊಂಡು ನಂಬಿದ್ದಿರಲ್ಲ. ಟ್ಯಾಕ್ಸ್ ಯಾರು ಬೇಕು ಎಲ್ಲರದು ಕಟ್ಸ್ಕೊಂಡು ಟ್ಯಾಕ್ಸಲ್ಲೇ ಕಟ್ಸ್ಕೊಂಡ್ಮ್ಯಾಕ ಅವ್ರು ಕೊಡಬೇಕು. ಅದು ಬಿಟ್ಟು ಎಕ್ಸ್ಟ್ರಾ 100 ರೂಪಾಯಿ ಅಂದರೆ ಇವ್ರಿಗೆ ಯಾರು ಸಂವಿಧಾನದಲ್ಲೇ ಹೇಳ್ಕೊಟ್ಟಿದ್ದಾರೋ, ಯಾರು ಕಾನೂನು ತಗೊಂಬಂದಿದ್ದಾರೋ ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತವಾಗಿ ಡೈರೆಕ್ಷನ್ ಕೊಡಬೇಕು. ಇಲ್ಲ ಮುಂದಿನ ತಿಂಗಳಲ್ಲಿ ಇಲ್ಲಿ ಹೋರಾಟ ಪ್ರಾರಂಭ ಆಗುತ್ತೆ. still ನಮ್ಗೆ ಆವಳಹಳ್ಳಿ ಪಂಚಾಯತಿ ಒಂದು ಮಾಹಿತಿ ಬಂದಿದೆ. ಎಲ್ಲ ಪಂಚಾಯತಿಗಳು ಮಾತಾಡ್ತೀನಿ ನಾನು. ಇದು ಎಲ್ಲ ಪಂಚಾಯತಿ ಮುಖಂಡರುಗಳು ಇದು ಎಚ್ಚೆತ್ಕೊಬೇಕಿದು. ಇದು ಅಗಲ್ದೊರಡೆ, ಇದು ಅಗಲ್ದೊರಡೆ. ಯಾವ ಪಂಚಾಯತಿಗೆ ಈ ಥರ ಕಲೆಕ್ಟ್ ಮಾಡೋಂಗಿಲ್ಲ. ಟ್ಯಾಕ್ಸಲ್ಲೇ ನೀನು ತಗೋಬೇಕು. ಟ್ಯಾಕ್ಸ್ ಬೇಕಾದ್ರೆ ಎಕ್ಸ್ಟ್ರಾ ಮಾಡಿ ತಗೋ. ಅದು ಬಿಟ್ಟು ಸಪ್ರೇಟಾಗಿ ದುಡ್ಡು ಎಲ್ಲೋಗುತ್ತೆ, ಎಲ್ಲಿ ಬರ್ತದೆ, ಯಾವ ಅಕೌಂಟ್ಗೆ ಹೋಗುತ್ತೆ, ಏನೂ ಗೊತ್ತಿಲ್ಲ ಇದ್ರದ್ದು.
ಅದರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಕೂಡಲೇ ತಗೊಂಡು ಎಮ್ಮನ ಮೇಲೆ ಕ್ರಮ ತಗೊಬೇಕು. ನಾವು 100 ಸರಿ ನಾವು ನೋಡಿ ಪ್ರಾಬ್ಲಮ್ ಹೇಳಿದ್ದೀರಿ. ನಮ್ಮೂರಲ್ಲೇ ವಾಟರ್ ಫಿಲ್ಟರ್ ಇಲ್ಲ, ರಿಪೇರಿ ಇಲ್ಲ, ಎಷ್ಟು ಸರಿಯಾಗಿದೆ, ನೀರಿಲ್ಲ ಕುಡಿಯೋಕೆ ಸುತ್ತಮುತ್ತ ಊರ್ಲಾಗೆಲ್ಲನೂ. ಫಸ್ಟ್ ವಾಟರ್ ಫಿಲ್ಟರ್ ರೆಡಿ ಮಾಡಿಸ್ಬಿಟ್ಟು ಆಮೇಲೆ ಕಲೆಕ್ಟ್ ಮಾಡ್ಕೊಳ್ಳಿ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.